ಮುಖ್ಯ ಶ್ರೀ ಸಿದ್ದಪ್ಪಾಜಿ ಬಸಪ್ಪನವರು ಅಗ್ರ ಪೂಜೆಯು ನಿನಗೆ ಅಗ್ರ ಪೂಜೆಯು ನಿನಗೆ ಸುತ ಶಂಭೋದರ ಶಂಭು ತನಯನೇ ಅಗ್ರ ಪೂಜೆಯು ನಿನಗೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಒಳನೆ ಮುರುಗನ ಸೋದರನೇ ಪಾಪ ವಿನಾಶಕ ಓ ಗಣಪತಿ ಪಾಪ ವಿನಾಶಕ ಓ ಗಣಪತಿ ಏಕದಂತ ಗಜಾನನೇ ಚಕ್ರ ಪೂಜೆಯು ನಿನಗೆ ವಿಘ್ನರಾಜನೇ ಧರ್ಮಗುರು ಪರಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ ಧರ್ಮಗುರು ಪರಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ ಧರ್ಮಗುರು ಪರಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ
ಕಳೆಯಲು ಬಂದೆ ತೂಕ ಹಾಕಲು ಮರೆಯ ಪಾಪ ಕಳೆಯಲು ಬಂದೆ ಕರ್ಪೂರ ಆಸ್ತರ ಮರೆಯ ಕಳೆಯಲು ಬಂದೆ ನಿಮಗೆ ಕೈಯಲ್ಲಿ ಕುಡಿದೋರ ಮನೆಯಲ್ಲಿ ಒಬ್ಬಳಾಗಿ ಬಾಳಾಡಿ ಬಂದೆ ಸ್ವಾಮಿ ಕಲ್ಯಾಣ ಪಕ್ಷದಲ್ಲಿ ಸ್ವಾಮಿ ಬಸವಣ್ಣವರು ಯಾವಾಗ ಒಕ್ಕಕ್ಕೆ ಆಗಿ ಒಮ್ಮಕ್ಕೆ ಕೂಲ ಹಾಕಿ 96,000 ಗಣಗಳ ರೀತಿ ಭೋಜನ ಪಡಿಸಿ ಅಗ್ನಿ ಮಚ್ಚದ ಮೇಲೆ ಹೋಗಿ ವಿಶ್ರಾಂತಿಯನ್ನ ಪಡ್ಕಬೇಕು ಅಂತೇಳಿ ಬರೆದಿರುವಾಗ ಬಸವಣ್ಣವರನ್ನು ಕೂಡ ನಾನು ಅನ್ನೋದು ಬಂದಿದ್ದಂತೆ ಈ 96,000 ಗಣಗಳಿಗೂ ನಾನು ಗುರುಗಳು ಅವ್ರ ಮನಸ್ಸಲ್ಲಿ ಬಂದಿರುತ್ತೆ ಅವ್ರ ಮನಸ್ಸಲ್ಲಿ ಅಲ್ಲಿ ಬರೋದಕ್ಕೂ ಉಳಿದೆ ಮೂಲೆ ಒಳಗೆ ಕುಳಿತು ಕುಳಿತಿರ್ತಕ್ಕಂಥ ಪರಂಜ್ಯೋತರ ಪಾದಕರು ಇದ್ದಂತೆ ಬಸವಣ್ಣ ನಿನ್ನಲ್ಲೂ ನಾನು ಬಂದೋಯ್ತಪ್ಪ ಅಂತೇಳಿ ಸ್ವಾಮಿ ನೀಲಂನವ್ರಿಗೆ ದೃಷ್ಟಿ ಮುಡಿದ್ರಂತೆ. ನೀಲಂನವರು ಆ ಸ್ವಾಮಿಯವರ ತಮ್ಮ ಪತಿದೇವರ ಅವರ ಕಾಲ್ಗೆಸ್ಕೊಂಡು ಅವ್ರ ಪಾದವನ್ನೇ ಒತ್ತುತ್ತಾ 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 ಇದ್ರಲ್ಲ. ಯಾವಾಗ ಮಂಟೇಸ್ವಾಮಿ ಅವರು ನೀಲಂನವ್ರು ನೋಡಿದ ತಕ್ಷಣ ನೀಲಂನವ್ರು ಅಲ್ಲೇ ಕೇಳ್ತಾವ್ರಿ, ಸ್ವಾಮಿ ಲಕ್ಷ ಮೇಲೆ 96,000 ಗಣಗಳಿಗೂ ನೀವು ಗುರುಗಳಾದ್ರಿ, ನಿಮಗೆ ಯಾರು ಸ್ವಾಮಿ ಗುರುಗಳು? ನಿಮಗೆ ಯಾರು ಗುರುಗಳು? ಅಲ್ಲಿವರೆಗೆ ಬಸವಣ್ಣವ್ರಿಗೆ ಗುರುಗಳು ಯಾರು ಅನ್ನೋದಕ್ಕೆ ಗೊತ್ತಿಲ್ಲ. ಓಹೋ ನೀಲೋಚನೆ, ನೀವು ಹೇಳಿದ ಮಾತು ಮಹಾ ಸತ್ಯ. ಲಕ್ಷ ಮೇಲೆ 96,000 ಗಣಗಳಿಗೂ ನಾನು ಗುರುಗಳಾದ್ರಿ, ನಾನು ಇಂದು ಗುರು ಇಲ್ಲದಂತ ಪಾಪಿ ನಾನಾಗುವುದಿಲ್ಲ ಅಂತ ಹೇಳಿ ದುಃಖ ಮಾಡ್ತಾ ಆ ಅಗ್ಗದ ಮಂಚದ ಮೇಲೆ ಮಲಗಿರೋರಂತೆ. ಅಗ್ಗದ ಮೇಲೆ ಮಂಚದ ಮೇಲೆ ಮಲಗಿರ್ಬೇಕಾದ್ರೆ ನಮ್ಮ ಪತಿದೇವರ ಎಂತ ಮಾತು ಕೇಳ್ಬಿಟ್ಟೆ ಅಂತೇಳಿ ನೀಲಂನವರು ಕೂಡ ದುಃಖ ಮಾಡ್ತಾ ಅವರ ಪಾದಕ್ಕೆ ತಮ್ಮ ತಲೆಯನ್ನ ಇಟ್ಟು ಅಲ್ಲಿ ನಿಂತು ಹೋದ್ರು. ಯಾವಾಗ ಇವರು ಅಗ್ಗದ ಮಂಚದ ಮೇಲೆ ಬಂದು ಬಲಿ ಕಳ್ಕೊಂಡ್ಬರ್ಲಿ ರುದ್ರಾಕ್ಷಿ ಹಾಕಿ ಒಂದು ಕೂದ ಹಾಕಿ 96,000 ಗಣಗಳಿಗೆ ನಿತ್ಯ ಪೂಜೆ ಸಿದ್ಧಿಸ್ತಾರಲ್ಲ, ಬಂದು ಅಗ್ಗದ ಮಂಚದ ಮೇಲೆ ಕೂತ್ಕೊಂಡ್ರಲ್ಲ, ಕುಳಿತುಕೊಂಡು ಗಂಡ ಹೆಂಡರು ಇವರು ಶರಣರೆಲ್ಲ ಕುಣಿಸ್ಕೊಂಡು ತಾಂಬೂಲ ಹಾಕೊಳ್ಳುವಾಗ ಈ ರಾಜಪ್ಪಾಜಿ ಮತ್ತೆ ಮರುಳು ಮಾತನ್ನು ಪರಮಭಕ್ತರಂತೆ ಕಲ್ಯಾಣ ಪಟ್ಟಣದಲ್ಲಿ ರಾಜಪ್ಪಾಜಿ ಶರಣರೆಲ್ಲ ಪೂಜೆ ಮಾಡಿದ್ದಾರೆ, ಅವ್ರಿಗೆ ತಾಂಬೂಲ ಹಂಚ್ಬಿಡಪ್ಪ ಅಂದ್ರಂತೆ. ಪಕ್ಕದಲ್ಲಿ ನಿಂತಿದ್ರಂತೆ ಚನ್ನಬಸವಣ್ಣ ತಮ್ಮ ಸುವರ್ಣಳಿಯ. ಚನ್ನಬಸವಣ್ಣ ನೋಡ್ಬಿಟ್ಟು ನಮ್ಮ ಮಾವಯ್ಯ ನನ್ ಕೈ ಕೊಡದೆ ವೀಳ್ಯ ಹಂಚೋದಕ್ಕೆ ಆ ರಾಜಪ್ಪಾಜಿ ಅವ್ರ ಕೈ ಕೊಟ್ಬಿಟ್ರಲ್ಲ ಅಂತೇಳಿ ಅವ್ರನ್ನೇ ನೋಡ್ಕೊಡ್ತಿದ್ದಂತೆ. ಮೊದಲೇ ಕಪ್ಪೆಲೆ ಸಿಕ್ಬಿಡ್ತಂತೆ ರಾಜಪ್ಪಾಜಿ ಅವ್ರಿಗೆ. ಕಪ್ಪೆಲೆಯನ್ನ ಶರಣರು ಕೊಟ್ಟೆ ಮುಂದೆ ನನಗೆಂತ ಕರ್ಮ ಕಾದಿದೀಯೋ ಅಂತ ಹೇಳಿ
ಈ ಎಲೆಯನ್ನ ನಾನು ಕೊಡಬಾರದು ಅಂತ ಹೇಳಿ ಆ ಕಪ್ಪೆಲೆಯನ್ನ ತೆಗೆದು ತಮ್ಮ ಕಿರುಟಲ್ಲಿ ಇಟ್ಕೊಂಡು ಮಿಕ್ನಾದ ತಾಂಬೂಲದ ವೀಳ್ಯವನ್ನೆಲ್ಲ ಶರಣರಿಗೆಲ್ಲ ಹಂಚಿದ್ರಂತೆ. ಶರಣರಿಗೆಲ್ಲ ಯಾವಾಗ ಹಚ್ಚಿದ್ರು ಅವ್ರು ಉಳ್ಕೊಂಡಂತ ಇಲ್ಲ ಅವ್ರಿಗೆ ಉಳ್ಕೊಂಡು ಚನ್ನಬಸವಣ್ಣ ನೋಡ್ಬಿಟ್ಟ ಎಲ್ಲ ಪರಮ ಪಾಪಿ ವಂಚನಕಾರ ಮೋಸಗಾರ ರಾಜಪ್ಪಾಜಿ ಮೋಸ ವಂಚನೆ ಮಾಡ್ತಾನೆ ರಾಜಪ್ಪಾಜಿ ಅಂತ ಹೇಳಿ ಕಲ್ಯಾಣ ಪಟ್ಟಣದಲ್ಲಿ ಸಮಾಜದಲ್ಲಿ ಪಕ್ಕದಲ್ಲೇ ನಿಂತಿದ್ದಂತ ಆ ಚನ್ನಬಸವಣ್ಣ ದೊಡ್ಡ ಬಸವಣ್ಣವ್ರು ಕೇಳ್ತವ್ರೆ, ಮಾವಯ್ಯ ಏನಪ್ಪ ಮಾವಯ್ಯ ರಾಜಪ್ಪಾಜಿ ಅವರು ಕಲ್ಯಾಣ ಪಟ್ಟಣದಲ್ಲಿ ಪರಮ ಭಕ್ತರು ಅಂತ ಹೇಳ್ತಿರಲ್ಲ, ಹೆಂಗೆ ಪರಮ ಭಕ್ತ ರಾಜಪ್ಪಾಜಿ? ಯಾಕಪ್ಪ ಚನ್ನಬಸವಣ್ಣ ರಾಜಪ್ಪಾಜಿ ಅವ್ರು ಏನ್ ಮಾಡಿದ್ರು? ಅವಯ್ಯ ನೀವು ವಿಳ್ಳೆ ಅಂತ ಕೊಟ್ಟ ತಕ್ಷಣ ನನಗೆ ವಿಳ್ಳೆ ಸಿಗದೆ ಹೋಗ್ತದೆ ಅಂತ ಹೇಳಿ ಮೊದಲು ತನ್ನ ವಿಳ್ಳೆಯನ್ನ ಎತ್ತು ಮಾಡಿಕೊಂಡು ವಿಜ್ಞಾದ ವಿಳ್ಳೆವನ್ನ ಶರಣರಿಗೆಲ್ಲ ಹಚ್ಚೋನಲ್ಲ, ಇವ ವಚನಕಾರನಲ್ವೇ ಅಂತ ಯಾವ ಹೇಳಿದ್ರು? ಆಹಾ ಪರವಾಗಿಲ್ಲ ಕಣಪ್ಪ, ಆಯ್ತು. ನೀನ್ ಹೋಗಿ ಭೂಲೋಕದಲ್ಲಿ ನರಮಾನರಿಗೆ ಅನ್ನ ಕೊಡ್ಬೇಕಲ್ಲ ನಾವು, ದೊಡ್ಡವರಿಗೆಲ್ಲ 2 ತೂಟ, ಸಣ್ಣ ಮಕ್ಕಳಿಗೆಲ್ಲ 3 ತೂಟ ಅಂತ ನೀನು ಸರ್ಕೊಂಡು ಬಂದ್ಬಿಡಪ್ಪ. ಅದು ಕತ್ತಿಗೆ ಗಜ್ಜೆ ಹಾಕಿದಲ್ಲ ಚನ್ನಬಸಪ್ಪ ಓಡೋಡಿ ಕುಳ್ಕ ಬಂದ್ರಲ್ಲ ಭೂಲೋಕನಿಗೆ. ಬಸವಣ್ಣರು ಹೇಳಿದ ಮಾತ ಮರ್ತು ಬಿಟ್ಟು ದೊಡ್ಡವ್ರಿಗೆಲ್ಲ 2 ತೂಟ, ಸಣ್ಣ ಮಕ್ಕಳಿಗೆ 3 ತೂಟ ಅಂತ ಹೇಳಿದ್ರಲ್ಲ, ಇವ್ರೇನ್ ಮಾಡ್ಬಿಟ್ರು ದೊಡ್ಡವ್ರಿಗೆಲ್ಲ 3 ತೂಟ, ಸಣ್ಣ ಮಕ್ಕಳಿಗೆಲ್ಲ ಒಯ್ಬಹುದು ನಮ್ಮ ಬಸವಣ್ಣವ್ರ ಮನೆಯಿಂದ ಅದಕ್ಕೆ ಸಾರ್ಬಿಟ್ಟು ಮತ್ತೆ ಹಿಂತಿರುಗಿ ಕಲ್ಯಾಣ ಪಟ್ಟಣ ಬಂದ್ರು. ಚನ್ನಬಸವಣ್ಣ ಸಾರ್ಬಿಟ್ಟು ಬಂದಿಪ್ಪ. ಹೌದು ಮಾವಯ್ಯ, ಏನೇ ಮುದಾಗಿ ಸಾರದೆ? ದೊಡ್ಡವ್ರಿಗೆಲ್ಲ 3 ಊಟ, ಸಣ್ಣ ಮಕ್ಕಳಿಗೆಲ್ಲ ವೈಭವ ಊಟ ಅಂದ್ರೆ ಮಕ್ಕಳು ಎಷ್ಟೊತ್ತು ಬದುಕಿದ್ರು ಇದು ಕೊಡ್ಬೇಕು, ಅಮ್ಮ ಹೊಟ್ಟ ಸಿಕ್ಕ ಅಂದ್ರೆ ಕೇಳಬೇಕು, ಕೊಡ್ಬೇಕು ಅವ್ರಿಗೆ. ಆ ರೀತಿ ಸಾರ್ಬಿಟ್ಟು ವೈಭವ ಊಟ ಸಣ್ಣ ಮಕ್ಕಳಿಗೆ ಅಂತ ಅಲ್ಲ ಕಣಪ್ಪ. ನಾವ್ ನೋಡಿದ್ರೆ ದೊಡ್ಡವ್ರಿಗೆ 2 ಊಟ, ಸಣ್ಣ ಮಕ್ಕಳಿಗೆ 3 ಊಟ ಅಂತ ನಾ ಸಾರು ಅಂತ ಹೇಳಿದ್ರೆ, ನೀನು 1 ಊಟದ ಜಾಸ್ತಿ ಸಾರ್ಬಿಟ್ಟು ಬಂದಿದ್ದೀಯಲ್ಲ, ನರ್ಮಾನವ್ರಿಗೆ ದುಡ್ದು ಅನ್ನ ಕೊಡಿ. ಯಾರು ನೀನ್ ಆಡಿದ ತಪ್ಪಿಗೆ ನೀನು ಹೋಗಿ ಭೂಲೋಕದಲ್ಲಿ ಅವ್ರಿಗೆ ಹಣ್ಣು ಹಾಕು ನರಮಾನವ್ರಿಗೆ ಅಂತ ಈ ಚನ್ನಬಸವಣ್ಣವ್ರಿಗೆ ಹೇಳಿದ್ರಂತೆ ದೊಡ್ಡ ಬಸವಣ್ಣವ್ರು. ಮಾವಯ್ಯ ನನ್ನ ಭೂಲೋಕ ಕಳಿಸ್ತೀರ ಮಾವಯ್ಯ, ನನ್ನ ನರಮಾನವರು ಒತ್ತೊತ್ತಿಗೆ ಹುಲ್ಲಾಕ್ತೆ ನೀರು ಕುಡಿಸ್ತೆ ನನ್ನ ಹಿಂಸೆ ಕೊಡ್ತಾರೆ ಮಾವಯ್ಯ. ನೋಡಪ್ಪ ಬಸಪ್ಪ, ನಿನಗೆ ಒತ್ತೊತ್ತು ಹುಲ್ಲಾಕಿ ನೀರು ಕುಡಿಸ್ತೆ, ನೀನು ಉಂಡು ತಿಂದು ಮೈ ಅಂತ ನಿಗರಿಸಿಬಿಟ್ರೆ ಅಂತವ್ರ ಮನೆ ಹಾಲು ಸಾಗಿರ್ಲಾಗ್ಲಿ. ಯಾರು ನಿನಗೆ ಒತ್ತೊತ್ತಿಗೆ ಹುಲ್ಲಾಕಿ ನೀರು ಕುಡಿಸ್ತೆ ಅಂಬಾ ಅಂತ ನೀನು ಕಷ್ಟದಿಂದ ನೋವಿನಿಂದ ಹೊರ್ತೀಯೋ ಅಂತವ್ರ ಮನೆ ಆಳ್ಪಟ್ಟಾಗಿ ಧೂಳ್ಪಟ್ಟಾಗ್ಲಿ ಹೋಗಪ್ಪ. ಅವಯ್ಯ ನನ್ನ ಉಳಿಮೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಸಾಗರಂತ ಒಡೆಯ ನನ್ನ ಬೆನ್ ಮೇಲೆ ಬೆಳಗ್ಗೆಯಿಂದ ಸಂಜೆಗಂಟ ಹೊಡೆದು ಹಿಂಸೆ ಕೊಡ್ತಾರಲ್ಲ ಮಾವಯ್ಯ. ನೋಡು ಬಸಪ್ಪ, ಇದ್ದೇಳು ಬಸಪ್ಪ ಉಳಿಮೆಗೆ ಗೊತ್ತಾಯ್ತು ಅಂತ 3 ಏಟು ಹೊಡ್ತಾರಲ್ಲ, ಅದು ನಿನಗಾಗ್ಲಿ. ಇನ್ನು ಸಂಜೆಗಂಟ ಹೊಡೆಯದೆಲ್ಲ ನಮಗಾಗ್ಲಿ. ನೀನು ನಡಿಯಪ್ಪ ಭೂಲೋಕ ಅಂತೇಳಿ ಇಲ್ಲಿ ಮಲಗಿರ್ತಕ್ಕಂಥ ಬಸಪ್ಪನ ದೊಡ್ಡ ಬಸವಣ್ಣವರು ಬಂದು ಭೂಲೋಕ ಕಳಿಸ್ತಾರಂತೆ. ಅದಕ್ಕೆ ಈ ಪರಮಾತ್ಮ ಬಂದು ನರಮಾನವರಿಗೆ ಅನ್ನ ಕೊಡಕ್ಕೆ ಬಂದು ಕುಳಿತವ್ನೆ. ಅದಕ್ಕೆ ಯಾರು ಆ ಭಗವಂತ ಹುಟ್ಟುವಾಗ್ಲೇ ಪರಮಾತ್ಮನ ಹತ್ರ ಕೇಳಕ್ ಬಂದಿರೋ ಅವರು ಜನಿಗೆ ಬಿಡಿಸ್ಕೊತಾರೆ. ಆ ಮಂಟೇಸ್ವಾಮಿ ವಾಹನ ಆಯ್ತಾರೆ, ಮಾದಪ್ಪನ ವಾಹನ ಆಯ್ತಾರೆ. ಉಳಿದವೆಲ್ಲ ನರಮಾನವರಿಗೆ ಅನ್ನಕ್ಕೆ ದುಡಿಮೆಗೋಸ್ಕರ ಬಂದವನೇ ಚನ್ನಬಸವ. ಹಾಗಾಗಿ ಪರಂಜ್ಯೋತಿ ಪಾದವನ್ನು ಭಕ್ತಿ ಸ್ಮರಿಸುತ್ತಾ ಅಲ್ಲಿ ಆ ಬಸವಣ್ಣವರು ಮತ್ತೆ ನೀಲಮ್ಮನವರ ಅಲ್ಲಿ ಸ್ವಾಮಿಯವರು ದರ್ಶನ ಕೊಟ್ಟು ಆ ಕಡೆ ಕೂಡಲ ಸಂಗಮ ಕಳಿಸ್ಬಿಟ್ಟು ಈ ಕಡೆ ರಾಜಪ್ಪಾಜಿ ಮತ್ತೆ ಬಡವಳ ಮಾತನ್ನು ಕರ್ಕೊಂಡು ಕಡೆಬಾಗ್ಲಿ ಇರ್ತಕ್ಕಂತ ಆ ಗೋಪುರ ಮೇಲೆ ಚಿತ್ರ ಕೆಲಸ ಮಾಡಿಸ್ಕೊತಿದ್ದ ಆದಿ ಬ್ರಹ್ಮಚಾರಿ ಅಂತ ಬಂದಿರ್ತಿ. ರಾಜಪ್ಪಾಜಿ ಯಾವಾಗ ಸ್ವಾಮಿ ಹುಳುಕು ಜಂಗಮನಾಗಿ ಬಂದು ಅಲ್ಲಿ ಬಸವಣ್ಣವ್ರಿಗೆ ಸತ್ಯವನ್ನ ತೋರಿ ಗುರಿಗದ್ದೆ ಮೇಲೆ ಹುರಿದು ಆ ನಂತರ ಬಸವಣ್ಣ ಈ ಕಲ್ಯಾಣ ಪಟ್ಟಣದ ಕೊಡುಗರಾಗುತ್ತೆ, ನೀನು ಕೂಡಲ ಸಂಗಮ ಐಕ್ಯವಾಗಪ್ಪ ಅಂತ ಹೇಳಿ ಆ ಕಡೆ ಕಳಿಸ್ಬಿಟ್ಟು ಈ ಕಡೆ ಬಸವಣ್ಣವರು ರಾಜಪ್ಪಾಜಿಯವರು ಮತ್ತೆ ಬಡವಳ ಮಾತಪ್ಪನವ್ರು ದುಃಖ ಮಾಡ್ತಿದ್ರಂತೆ. ಬಸವಣ್ಣ ರಾಜಪ್ಪಾಜಿ ಬಡವಳ ಮಾತಪ್ಪನವ್ರು ಪರಮ ಭಕ್ತರು ಅಂತ ಹೇಳ್ತಿದ್ದಿಲ್ಲ, ನಮ್ಮನ್ನೇ ಬಿಟ್ಟು ಹೋಗ್ತಿದೀಯಪ್ಪ ಅಂತ ಹೇಳುವಾಗ, ನೋಡಪ್ಪ ರಾಜಪ್ಪಾಜಿ ಬಡವಳ ಮಾಚಪ್ಪ, ನಿಮ್ನ ನಾವು ಕರ್ಕೊಂಡೋಗಿ ಭೂಲೋಕದಲ್ಲಿ ದೇವ್ರು ಮಾಡ್ತೀವಿ ಕನ್ನಡಿಗಳ ನಡ್ರಪ್ಪ ನಮ್ ಜೊತೆಗೆ ಅಂತ ಹೇಳಿ ರಾಜಪ್ಪಾಜಿ ಬಡವಳ ಮಾಚಪ್ಪನವ್ರು ಕರ್ಕೊಂಡು ಬರುವಾಗ ಆ ಕಲ್ಯಾಣ ಪಟ್ಟಣದ ಕಡೆ ಭಾಗದಲ್ಲಿ ಗೋಪುರ ಮೇಲೆ ಚಿತ್ರ ಕೆಲಸ ಮಾಡಿಸ್ಕೊಳ್ತಿದ್ದಂತೆ ಆದಿ ಬ್ರಹ್ಮಚಾರಿ. ಓಡೋಡಿ ಬಂದು ದರದೊಡ್ಡವ್ರ ಪಾದ ತಪ್ಪಿಕೊಂಡಂತೆ.
ಏ ಎಲ್ಲರಿಗೂ ಮುಕ್ತಿ ಕೊಟ್ಟು ಹೋಗ್ತಾ ಇದ್ದೀರಾ, ನನಗೊಂದು ಮುಕ್ತಿ ಕೊಡು ಗುರುದೇವ ಅಂತ ಇಲ್ಲಿ ಬೇಡ್ತಾ ಇರೋಣಂತೆ. ಇಲ್ಲಿ ಯಾವ ಮಠದ ಕಡೆ ಭಾಗದಲ್ಲಿ ಈ ಕಡೆ ನಿಡಿಗಟ್ಟಣ್ಣ ಗ್ರಾಮದಲ್ಲಿ ಹುಟ್ಟಿ 6 ಜನ ಗಂಡು ಮಕ್ಕಳು ಹುಟ್ಟಿದ್ರು. ತಿಂದ್ರೆ ಎಟ್ಟು ಬೆಲ್ಲವಾಗಿ ಕುಡಿಯ ಪಾಯಸವಾಗಿ ಹುಟ್ಟಿರ್ತಕ್ಕಂಥ ಪಟ್ಟಿ ಮಹಾಪ್ರಧಾನವಾಗಿ ಇನ್ನು 3 ಹೊತ್ತು ಶಿವ ಪರಮಾತ್ಮ ನಮ್ಗಿಂತ ಕಷ್ಟ ಕೊಟ್ಟಿಲ್ಲಪ್ಪ ಅಂತ ಹೇಳಿ ದುಃಖ ಮಾಡ್ತಿರುವಂತೆ ಮುದ್ದಮ್ಮ ಆ ಶಿವಶರಣೆ ಕಣ್ಣೀರು ಪರಂಜ್ಯೋತಿರ ಪಾದಕ್ಕೆ ಬೈತಂತೆ. ಅಲ್ಲಿ ಭಾಗ್ಯ ಕೊಡೋದು ಕೇಳ್ತಿರೋಳು ಆಚಾರ್ಯರು, ಇಲ್ಲಿ ಕಡೆ ಭಾಗದಲ್ಲಿ ನಾನು ಮುಕ್ತಿ ಕೊಡೋದು ಕೇಳ್ತಿರೋನು ಆಚಾರ್ಯ ಒಂದಂತೆ. ಆವಾಗ ಸ್ವಾಮಿ ನೋಡಪ್ಪಾತಿ ಬ್ರಹ್ಮಚಾರಿ, ಈ ಜನ್ಮದಲ್ಲಿ ನಿನಗೆ ಮುಕ್ತಿ ಇಲ್ಲ, ಮುಂದಿನ ಜನ್ಮದಲ್ಲಿ ಉತ್ತಮನ ಗರ್ಭದಲ್ಲಿ ನೀನು 7ನೇ ಗರ್ಭದಲ್ಲಿ ಹುಟ್ಟು. ತುಂಬಿದ ಶುಕ್ರವಾರ ಯಾವಾಗ ಹುಟ್ಟಿಯ ಕಂದ, ನೀ ಹುಟ್ಟಿದಂತ ಕ್ಷಣದಿಂದ ಮುನ್ನರಿವೆ ಇದ್ರ ಮರ 7 ಅಟ್ಟಿ ಕಟ್ಕೊಂಡು 7 ತೊಟ್ಟಿ ತಿರಿಕೊಂಡು ಐಶ್ವರ್ಯವಂತನಾಗಿ ಬಾಳಾಟ ಮಾಡ್ತೀಯ ಕಂದ. ನಿನ್ನ ಚಂದುಳ್ಳ ಚೆಲುವನ ನಿನ್ನ ಅಡದಂತ ತಂದೆ ತಾಯಿಗಳು ಕೆಂಪಣ್ಣ ಕೆಂಪಾಚಾರಿ ಅಂತ ಹೆಸರು ಕರ್ಕೊಂಡು ನಿನಗೆ ಕಪ್ಪುದಲ್ಲಿ ಉದ್ಯೋಗ ಮಾಡ್ಕೊಡ್ತಾರೆ ನಿನ್ನ ಕಂದ. ನಿನ್ನ ತಂದೆ ತಾಯಿಗಳು ಕರೆಸಿರ್ತಕ್ಕಂಥ ಕೆಂಪಣ್ಣ ಕೆಂಪಾಚಾರಿ ಅನ್ನೋ ಹೆಸರನ್ನು ಅಳಿಸಿಬಿಟ್ಟು ಮೊದಲಿಗೆ ಬದಲು ಸಿದ್ದಪ್ಪಾಜಿ ಆಗಿ ನನ್ನ ಪಾದ ಬಳಿ ನಿಟ್ಕತ್ತೀನಿ ಕಾಣು, ಆವಾಗ ನೀ ಬೇಡದಂತ ಮುಕ್ತಿ ನಿನ್ನಾಗುತ್ತೆ ಅಂತ ಹೇಳಿ ಸ್ವಾಮಿ ಅವರಿಗೆ ವಾಗ್ದಾನವನ್ನು ಮಾಡಿ ಪರಂಜ್ಯೋತಿ ನನ್ನಪ್ಪಾಜಿ ಕಲ್ಯಾಣ ಪಟ್ಟಣ ಬಿಟ್ಟರಂತೆ. ಅವರು ಕುಂತುರು ಬೆಟ್ಟಕ್ಕೆ ಬರುತ್ತಾರೆ, ಹರಿದ ಗಂಟ ಕುಂತುರು ಬೆಟ್ಟವ ಸ್ವಾಮಿ ಕಲ್ಲ ಕಲ್ಲನೆ ಹತ್ತಿ ಕಾರಿ ಮಂಟೆಯ ಮೇಲೆ ಊಟ ಮಾಡಿ ಅವರು ಸ್ವಾಮಿ ಕುಂದ್ರ ಬೆಟ್ಟದ ಮೇಲೆ ಬಂದು ನಿಂತ್ಕೊಂಡ ಸ್ವಾಮಿ ನೋಡಿ ಆಳ ಮತವು ನಟ್ಟಿ ಕುರುಗು ನಟ್ಟಿ ಪಡ್ಕಟ್ಟಂತೆ ಸ್ವಾಮಿ. ಈ ಕಡೆ ದಕ್ಷಿಣಮುಖವಾಗಿ ನೈ ಮಾಡಿ ಸಂಚಾರ ಮಾಡ್ತಾ ಆದಮೇಲೆ ಕಳ್ಳಿ ಮಠ ಎಲ್ಲಾ ಮಠಗಳನ್ನು ಪಡ್ಕೊಂಡು ಸ್ವಾಮಿ ಬಂದು ಆ ಕುರುಗು ನಟ್ಟಿಯನ್ನ ಪಡ್ಕೊಂಡ್ರಂತೆ. ಹೌದು, ಪಾದ ಊರತಕ್ಕಂತ ಸ್ಥಳದಲ್ಲೆಲ್ಲ ಊರಿನ ಮಾಡಿಸ್ಕೊಂಡು ಕೊನೆಗೆ ಅವ್ರು ಒಪ್ಪಂದು ನಿಂತಿರ್ತಕ್ಕಂಥ ಸ್ಥಳವೇ ಕುರುಗು ನಟ್ಟಿ ಅಂತೆ. ಈ ಕಡೆ ಎಡಿಗಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ಕೆಂಪಾಚಾರಿ ಯಾವಾಗ 9 ರಾತ್ರಿಗೆ ಮಗ ಹುಟ್ಟುಬಿಟ್ನೋ, ಈ ಮಗು ಈ ರೀತಿ ಹುಟ್ಟು ಬಿಡ್ತಲ್ಲ, ಮುಂದೆ ಇನ್ನೆಂತ ಕಷ್ಟ ಕಾದಿದೆಯೋ ಅಂತೇಳಿ ಅರ್ಧಂತ ತಂದೆ ತಾಯಿಗಳು ಎಷ್ಟು ಪಟ್ಟ ಸೇರ್ಕೋಬೇಕು ಅಂತ ಹೇಳಿ ಮಾರಾಪುರಿಯ ಪಟ್ನ ಮಾರಳ್ಳಿಗೆ ಬಂದು ತುಂಬಿದ ಶುಕ್ರವಾರ ಒಂದು ಸೇರ್ಕೋತಾರೆ. ಯಾವಾಗ ಸೇರ್ಕೊಂಡ್ರು ತುಂಬಿದ ಶುಕ್ರವಾರ ಸುಪುತ್ರ ಬಂದು ಹೆಜ್ಜೆ ಊರ ತಕ್ಷಣ ಮಾರಳ್ಳಿ ಗ್ರಾಮಕ್ಕೆ ಒನ್ನರಿವೆ ಇದ್ರ ಮರ 7 ಅಟ್ಟಿ ಕಟ್ಕೊಂಡು 7 ತೊಟ್ಟಿ ತಿರುಕೊಂಡು ಕಪ್ಪುದಲ್ಲಿ ಉದ್ಯೋಗ ಮಾಡ್ಕೊಂಡ್ರೆ ಕೆಂಪಾಚಾರಿಗೆ ಬಸವಚಾರಿ ಮುದ್ದಮ್ಮ ಅಲ್ಲಿ ಕಂದ ಬೆಳಿತಾರಂತೆ ಕೆಂಪಾಚಾರಿ. ಈ ಕಡೆ ಕುರುಬಂಟಿ ಕುಳಿತಿರ್ತಕ್ಕಂಥ ಪರಂಜ್ಯೋತಿ ಸ್ವಾಮಿಯವರು ನಾನು ಒಂದು ದಿನ ತೂಪಿನ ದೊಡ್ಡಮ್ಮನವರ ಪ್ರೇಮದಲ್ಲಿ ಅಣ್ಣಯ್ಯನೋರ ಕೂಗು ನಾಲೈ ಸೈಕಲ್ ಕಟ್ಟು ತೂಪಿನ ದೊಡ್ಡಮ್ಮ ಸೀರೆ ಉಂಟು ಅಂತೆ ತುಂಬ ತಾಯಿ ಕರ್ಮಕೊಂಡಲ್ಲ ತೆಗೆದು ಹಣೆಯ ತುಂಬ ಬಸವಾಗ ಅವರು ಗೌರವ ಪಟ್ಟಿಯ ತಾಯಿ
ಮುರುಘಗೌಡರ ಮನೆಗೆ ಬಂತು ನಿನ್ನ ಗಂಟು ಜಗರ ಮಾತ ದೊಡ್ಡಮ್ಮ ಸೋಪಿನವಳು ದೊಡ್ಡಮ್ಮ ಅವಳ ಒಂದು ದೇಶದ ಗಂಟಾಳೆ ಮಾತೆ ಅವರ ಉತ್ತರ ದೇಶ ಕಡ್ಡಾಯಕ್ಕೆ ಬಗ್ಗೆ ಶರಣ ಮಾಡಿದ್ರಂತೆ. ಅಣ್ಣಯ್ಯ ನಮ್ಮ ಈಗಿಂದಿಗೆ ಬೋವಾ ಕೂಗುದ್ರೆಲ್ಲ ತಂದೆ ಯಾವ್ದಕ್ಕೋಸ್ಕರ ಅವ್ರು ಮಾಡಿದ್ರಿ ಸ್ವಾಮಿ? ದೊಡ್ಡಮ್ಮ ನಿಮ್ನ ಬರಬಾರದಂತ ವಿಚಾರ ಹೇಳ್ಬೇಕೆ? ನೋಡಿ ದೊಡ್ಡಮ್ಮ, ಕುರುಬಗೌಡಟ್ಟಿಯನ್ನು ಕುಳಿತುಕೊಳ್ಳಕ್ಕೆ ಸ್ಥಳವಾಯಿತು, ನಿಲ್ಲುವುದಕ್ಕೆ ಜಾಗವಾಯಿತು. ಆದ್ರೆ ದೊಡ್ಡಮ್ಮ ಸೋಮವಾರ ಶುಕ್ರವಾರ ಪೂಜೆ ಮಾಡುವುದಿಲ್ಲ. ಪೂಜೆ ಮಾಡುವಂತ ಅದಕ್ಕೆ ದೊಡ್ಡಮ್ಮ ಒಪ್ಪಿಕೊಂಡ ನಾವು ಪಡೆಯಬೇಕು. ಒಪ್ಪಟ್ಪುರ್ಗೆ ದೊಡ್ಡವಾಗಿಲ್ವಲ್ಲ, ಶಿಷ್ಯರಿಲ್ವಲ್ಲ ದೊಡ್ಡ ಮಾತ್ರತೆ. ಅದಕ್ಕೆ ನಾವು ಹೋಗಿ ಈ ಕುರುಬಗೌಡಟ್ಟಿಗೆ ಬೇಕಾದಂತ ಶಿಷ್ಯ ಪಡ್ಕೊಂಡು ಹೋದ್ರಂತೆ. ಏನಂದ್ರೆ ಅಣ್ಣಯ್ಯ, ಕುರುಬಗೌಡಟ್ಟಿಗೆ ಶಿಷ್ಯನ್ ಪಡಿಬೇಕು ಅಂತಂದ್ರೆ ಅಲ್ಲಿ ಹೋಗಿ ನಿಮ್ ಮಗನ್ ಕಳಿಸವ ನಾವು 4 ದಿನ ಸಾಕಾಗ್ತೀವಿ ಅಂತಂದ್ರೆ ಕೊಡ್ತಾರೆ ಅಣ್ಣಯ್ಯ ಮಕ್ಕಳ? ಮಾರಳಿ ಇರ್ತಕ್ಕಂಥ ಮುದ್ದಮ್ಮನ ಮಗನ ಕರ್ಕೊಂಡು ಬರ್ಬೇಕು ಕೆಂಪಾಚಾರಿ ಅಂದ್ರಂತೆ. ಮುದ್ದಮ್ಮ ಕೆಂಪಾಚಾರಿ ಕೊಡ್ತಾಳೆ ಅಣ್ಣಯ್ಯ? ಬೆಳೆದವರು ನಿಮಗಿಂತ ನಾವು 4 ದಿನ ಊಟ ಮಾಡ್ತೀವಿ, ನಮ್ ಬೆಳೆ ಬಿಟ್ಕೊಡಿದ್ರೆ ಬಿಟ್ಕೊಡ್ತಾರೆ ಅಣ್ಣಯ್ಯ? ಮುದ್ದಮ್ಮ ಯಾರ ಮಗನ ಯಾರು ಕೊಡಕ್ಕಿಲ್ಲ ಅಂತಾಳೆ ಆ ಮುದ್ದೋಜಿ. ಹಾಗಂದ್ರೆ ಏನಯ್ಯ? ನೋಡಿ ದೊಡ್ಡಮ್ಮ, ಹಿಂದೆ ನಾವು ಬಸವಣ್ಣವ್ರ ಸತ್ಯ ಪರೀಕ್ಷೆ ಮಾಡಕ್ ಹೋಗಿದ್ದಾಗ ಗೋಪುರದ ಮೇಲೆ ಚಿತ್ರ ಕೆಲಸ ಮಾಡಿಸ್ಕೊತಿದ್ದ ಆದಿ ಬ್ರಹ್ಮಚಾರಿ ಓಡೋಡಿ ಬಂದ ನಮ್ಮ ಪಾದ ದೊಡ್ಡಮ್ಮ, ಎಲ್ಲರಿಗೂ ಒಂದ್ ಮುಕ್ತಿ ಕೊಟ್ಟು ಹೋಗ್ತಾ ಇದ್ರಿ, ನನಗೂ ಮುಕ್ತಿ ಕೊಡಿದೇವ ಅಂತ ಅವ್ರು ಕೇಳ್ಕೊಂಡ. ಅದ್ ಈ ಜನ್ಮದಲ್ಲಿ ಮುಕ್ತಿ ಇಲ್ಲ ಕಣೋ ನಿನಗೆ, ಮುಂದಿನ ಜನ್ಮದಲ್ಲಿ ನಾನು ಮುಕ್ತಿ ಕೊಡ್ತೀನಿ ಅಂತ ಆ ಮಗನಿಗೆ ನಾನು ಅಲ್ಲಿ ವಾಗ್ದಾನ ಕೊಟ್ಟು ಕಳಿಸಿದೀನಿ ದೊಡ್ಡಮ್ಮ. ಅಲ್ಲಿ ನಮ್ಮ ಪಾದ ಹಿಡ್ಕೊಂಡ ಬೇಡ್ಕೊಂಡಂತ ಭಕ್ತಿ ಈಗಲೂ ಇದೆಯೋ ಅವ್ರಿಗೆ? ಅಥವಾ ಪಾಳ್ಯಗಾರ ನೋಡ್ಕೊಂಡು ಹುಟ್ಟಿದಿರಿ, ಪಾಳ್ಯಗಾರನಾಗಿ ಬದುಕನ್ನು ಬಾಳ್ಬೇಕು ಅಂತ ಅವನು ಅಹಂಕಾರ ಪಡ್ತಾ ಇದ್ದಾನೆ? ಅಥವಾ ಮುದ್ದಮ್ಮ ಬರ್ತನ ಇದ್ದಾಗಲೆಲ್ಲ ಶಿವ ಪರಮಾತ್ಮ ಅಂತಿದ್ರು, ಈಗ ಸಿರಿ ಸಂಪತ್ತೆಲ್ಲ ಬಂದ ಮೇಲೆ ಈಗಲೂ ದೇವ್ರ ಜ್ಞಾನ ಮಾಡ್ತಾಳೋ ಅಥವಾ ಶ್ರೀಮಂತರ ಮಡದಿಯಾಗಿ ನನಗ್ಯಾಕೆ ಬೇಕು ದೇವ್ರು ಅಂತ ಅಹಂಕಾರ ಪಡ್ತಾ ಇದ್ರು ಆ ಮುದ್ದಮ್ಮ. ಆ ಮುದ್ದಮ್ಮನ ಗುಣಮನ ಪರೀಕ್ಷೆ ಮಾಡ್ಬೇಕಲ್ಲ ನಾನು ಅಂತ ಹೇಳಿ ಜ್ಯೋತಿ ಕಂಡಾಯ್ದು ಮೂರ್ತಿ ಯಾರು ಅದಕ್ಕೆ ದೊಡ್ಡಮ್ಮ ಹೇಳಿದ್ರು. ಸಿದ್ದಪ್ಪಾಜಿಯವ್ರು ನೀಲ್ಗಾರ ಮಾಡುವಾಗ ಲಕ್ಷಕಿನ ಕರ್ಕ ಬಂದು ಭಿಕ್ಷಕ ಮಾಡ್ದಲ್ಲಪ್ಪ ಮುಟ್ಟಿಯಲ್ಲಿಗೆಯ ನಿನ್ನ ಹೊಟ್ಟೆ ಒಳಗೆ ಬರಮ್ಮ ನಾನು ಎಷ್ಟೊತ್ತು ಹೇಳಿರಿ ಅನ್ನುವಾಗ ಸಿದ್ದಪ್ಪಾಜಿ ದುಃಖ ಮಾಡ್ಬೇಡ ಕಾಣು, ಲಕ್ಷಕಿನ ಕರ್ಜ ಬರ್ದಾದ್ರು ಸರಿ, ಗುರುಕುಂಡಗಳಿಗೆ ಎಂದು ಬರ್ದಾಗಿರ್ಬೇಕಪ್ಪ, ಎಲ್ಲಾ ಭಿಕ್ಷೆ ಕೊಡ್ತಾರೆ ನಿನಗೆ, ನೀನೇ ಐಶ್ವರ್ಯನ ಆಗ್ತೀಯ, ಮನೆ ಮನೆಗೂ ದೇವರಾಗ್ತೀಯ,
ನಿಜವಾದ ಸಿದ್ಧತೆ ಕಾಣುವಂತ ದೊಡ್ಡಂತ ಹೇಳಿದ ಮಾತು ಈ ಬೆಳಗಿನ ಗಂಟು ಸತ್ಯವತ್ತೆ. ಯಾರು ಮಾತಾಯಿ ಬಂದು ಸ್ವಾಮಿ ಜೋಗಿಗೆ 100 ರೂಪಾಯಿ ಕಾಣಿಕೆ ಕೊಟ್ಟವಳೆ. ಕೊಟ್ಟಂತ ಭಕ್ತಿ ಪರಂಜ್ಯೋತಿ ಗದಗಿಲಿ ಸಿದ್ದಪ್ಪ ನಿಮ್ ಊರಲ್ಲಿ ನೆಲೆಸವರೆ ಸ್ವಾಮಿ ಪರಂಜ್ಯೋತಿ ಪಾದಕವಾಗಿ ಅವ್ರ ಮಕ್ಕಳಿಗೆ ಐಶ್ವರ್ಯ ಕೊಟ್ಟು ಅವರೊಟ್ಟಿಗೆ ಹೆಚ್ಚು ಕೊಡಪ್ಪ ಭಕ್ತಿ ಲಿಂಗಯ್ಯ ಕೊಟ್ಟು ಕೊಟ್ಟು ಕೆಟ್ಟೇ ಬೇಡ ಮುಂದೆ ಕಟ್ಟಿ ಹೋಗಿ ಸರ್ವತ್ರ ಅಂತ ಹೇಳಿ ನೀವು ಮಾಡಿದಂತ ದಾನ ಧರ್ಮ ನಿಮ್ ಮಕ್ಕಳ ತಲೆ ಕಾಯಿಲೆ ಅಂತ ಹೇಳಿ ಪರಂಜ್ಯೋತಿ ಪಾತ್ರ ಧನ್ಯರಾಗಣ, ಸ್ವಾಮಿಯ ಕೃಪೆಗೆ ಪಾತ್ರರಾಗಣ. ದಯಮಾಡಿ ಯಾರಾದ್ರೂ ಊಟ ಮಾಡಿರ್ತಕ್ಕಂಥವ್ರು ಇದ್ರೆ ಅಲ್ಲಿ ಸ್ವಾಮಿ ಅನ್ನ ಪ್ರಸಾದ ನಡೀತಾ ಇದೆ, ದಯಮಾಡಿ ಊಟ ಮಾಡಬೇಕು. ಸ್ವಾಮಿ ಬಸಪ್ಪನವರು ಕೈಲಾಸವಾಸರಾಗಿ ಅನ್ನದಾನ ಅನ್ನ ಸಂತರ್ಪಣೆ ಮಾಡ್ತಾವ್ರಿ ನಮ್ಮ ಬೋರಾಪುರದ ಗ್ರಾಮಸ್ಥರು. ಆಗ ಎಲ್ಲರೂ ಕೂಡ ಆ ಭಗವಂತನ ಪ್ರಸಾದಕ್ಕೆ ಪಾತ್ರರಾಗಬೇಕು, ಆ ಭಗವಂತನ ಪ್ರಸಾದವನ್ನು ಸ್ವೀಕರಿಸಬೇಕು. ಆಮೇಲೆ ಒಂದು ವಿಚಾರ, ನಿಮ್ ಎಲೆಯಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಸ್ಕೊಳ್ಳಿ, ಜಾಸ್ತಿ ಹಾಕ್ಸ್ಕೊಂಡು ತಕೊಂಡೋಗಿ ಸುರಿಬೇಡಿ ತಿಪ್ಪಗೆ. ಯಾಕಂದ್ರೆ ಒಂದೊಂದು ತಗೊಳ್ಳುವ ಜೀವ ಕಾಪಾಡುವಂತ ಶಕ್ತಿ ಇದೆ, ರೈತನ ದುಡಿಮೆ ಇದೆ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ. ಊಟ ಮಾಡಿದ ಮೇಲೆ ನಿಮ್ಗೆ ಸಾಕಾಗಿ ಇನ್ನೂ ಸ್ವಲ್ಪ ಹಾಕ್ಸ್ಕೊಳ್ಳಿ. ಮುಂದರ್ದು ಮಾಸ್ತಾಗಿ ಹಾಕ್ಸ್ಕೊಂಡು ಎಲ್ಲೆಲ್ಲಿ ತಕೊಂಡೋಗಿ ಸುರಿಬೇಡಿ. ನೀವು ಬಡಿಸೋರು ಕೂಡ ರೀತಿಯಾಗಿ ಬಡಿಸಿ ಕೇಳಿದ್ರೆ ಬೇಕಾದ್ರೆ ಇನ್ನೊಂದ್ಸಲ ಹಾಕೊಡಿ. ಒಳ್ಳೇದಾಗ್ಲಿ ಅಂತ ಹೇಳಿ ಪರಂಜ್ಯೋತಿ ಪಾತ್ರ ಧನ್ಯರಾಗೋಣ, ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಬನ್ನಿ ಗುರುವೇ ಸಿದ್ದಪ್ಪ ಯಾಕೋ ಸಿದ್ದಯ್ಯ ಗೋಪಲ್ಲಿ ಗೋವಿಗೆ ಸೂರ್ಯನ ಬೆಳಕಿಗೆ ಗೋವಿಗೆ ಸೂರ್ಯನ ಬೆಳಕಿಗೆ ಸ್ವಾಮಿ ಬರುತ್ತಾರೆ ಆನೆ ಮೇಲೆ ಅಮ್ಮಯ್ಯರವರು ಆನೆ ಮೇಲೆ ಅಮ್ಮಯ್ಯರವರು ಸ್ವಾಮಿ ಪಲ್ಲಕ್ಕಿಗೆ
ಮಲಗುತ್ತಾರೆ ಮಠದೊಳಗೆ ಚಿತ್ತಪ್ಪಾಜಿ ಮಾನವನಾಯ ತಮ್ಮೆಗಳಲ್ಲಿ ಚಿತ್ತಪ್ಪಾಜಿ ಮಾನವನಾಯ ತಮ್ಮೆಗಳಲ್ಲಿ ಬೆಳ್ಳಿ ಬೆತ್ತವ ಮಲಗೆಯಲ್ಲಿದ್ದು ಬೆಳ್ಳಿ ಬೆತ್ತವ ಮಲಗೆಯಲ್ಲಿದ್ದು ಜಗದೊಡೆಯ ಗುರುವೇ ಚಿತ್ತಪ್ಪಾಜಿ ಮಾನವನಾಯ ಈ ಕಡೆ ಸ್ವಾಮಿ ಪರಂಜ್ಯೋತಿ ಕಂಡಾಯನ ಮೂರ್ತಿ ಧರ್ಮಗುರು ಮಂಟಿಯದ ಲಿಂಗಯ್ಯನವರು ದೊಡ್ಡಮ್ಮ ತಾಯಿಯವ್ರನ್ನ ಕರೆದು ಯಾವಾಗ ಹೇಳಿದ್ರು, ಅಣ್ಣಯ್ಯ ಮರಳಿರಂತಕ್ಕಂಥ ಮುದ್ದಮ್ಮ ಮಗನ್ ಕೊಡ್ತಾಳೆ ಅಂತ ಇರ್ತೀರಾ? ಕೊಡ್ತಾಳೆ ಅಣ್ಣಯ್ಯ. ದೊಡ್ಡಮ್ಮ ಯಾರ ಮಗನ ಯಾರು ಕೊಡಕ್ಕಿಲ್ಲ ಅಂತ ಹೇಳ್ತಾಳೆ ಆ ಮುದ್ದಮ್ಮ. ನಾವು ಹಿಂದೆ ಕಲ್ಯಾಣ ಪಟ್ಟಣದಲ್ಲಿ ಹೋಗಿದ್ದಾಗ ಬಸವಣ್ಣವರ ಸತ್ಯಪ್ರೇಕ್ಷೆ ಮಾಡಿ ಬಸವಣ್ಣವರ ಕುಡುಗ ಸಂಘಕ್ಕೆ ಕಳಿಸ್ಬಿಟ್ಟು ಆ ಕಡೆಯಿಂದ ಬರುವಾಗ ರಾಜಪ್ಪಾಜಿ ಮತ್ತೆ ಮುರೋಳ್ ಮಾತಪ್ಪನವ್ರು ಕರ್ಕೊಂಡ್ ಬಂದಿದ್ರು ದೊಡ್ಡಮ್ಮ. ಕಡೆಬಾಗಲಲ್ಲಿ ಗೋಪುರ ಮೇಲೆ ಚಿತ್ರ ಕೆಲಸ ಮಾಡ್ಕೊತಿದ್ದ ಆದಿ ಬ್ರಹ್ಮಚಾರಿ ಓಡೋಡಿ ಬಂದು ನಮ್ಮ ಪಾದ ಇಟ್ಕೊಂಡ ದೊಡ್ಡಮ್ಮ, ಎಲ್ಲರಿಗೂ ಮುಕ್ತಿ ಕೊಡ್ತಾ ಇದೀಯಾ, ನನಗೂ ಮುಕ್ತಿ ಕೊಡು ಅಂತ ಅವ್ನು ಕೇಳ್ಕೊಂಡ. ಅದಕ್ಕೆ ನಾವ್ ಹೇಳಿದ್ವಿ, ನೋಡೋ ಈ ಜನ್ಮದಲ್ಲಿ ನಿಮಗೆ ಮುಕ್ತಿ ಇಲ್ಲ, ಮುಂದಿನ ಜನ್ಮದಲ್ಲಿ ಆ ಮುದ್ದಮ್ಮನ ಗರ್ಭದಲ್ಲಿ ನೀನು 7ನೇ ಮಗನಾಗಿ ಹುಟ್ಟು, ನೀನು ಹುಟ್ಟಿದಂತ ಮಗ ಕೆಟ್ಟು ಪಟ್ಟಣ ಸೇರ್ಕಬೇಕು ಅಂತ ನಿನ್ನ ತಂದೆ ತಾಯಿಗಳು ಇಡಗಟ್ಟವನ್ನು ಬಿಟ್ಟು ಮಾರಾಪುರಿಯ ಪಟ್ಟಣ ಮಾರಳ್ಳಿಗೆ ಬಂದು ಶಿರೋಕ್ಲಾಗಿ ಸೇರ್ಕೊಂಡ. ನಾವು ನೆಲೆಗೊಂಡುವಂತ ಸ್ಥಳ ಯಾವುದು ಗೊತ್ತೇನೋ? ಕಾಡಂಗಳ್ಳಿ. ಆ ಕುರುಗನಟ್ಟಿಯನ್ನು ನಾವು ಒಕ್ಕಲಾಗಿ ಪಡ್ಕೊಂಡ ಮೇಲೆ ಈಗ 7 ವರ್ಷ ತುಂಬಿದ ಮೇಲೆ ನಾವು ಮಾರಳ್ಳಿ ಮಂತನಕ್ಕೆ ಬಂದು ನಿನ್ನ ತಂದೆ ತಾಯಿಗಳು ಕೊಡಲ್ಲ ಅಂದ್ರೂ ಬಿಡದೇನೆ ಮಾರಳ್ಳಿಗೆ ಶಾಪ ಕೊಟ್ಟು ನಿನ್ನ ತಕೊಂಡೋಗಿ ಕುಂದೂರುಘಟ್ಟದ ಕಾಳಿಂಗರಲ್ಲಿ 12 ವರ್ಷ ಇರಿಸಿದ್ದು. ಅಲ್ಲಿದ್ದಂತ ಮಗನ 19 ವರ್ಷ ತುಂಬಿದಂತ ಮಗನ ನಾವು ಕರೆದು ಕುರುಗನಟ್ಟಿಲಿ ಕರಸಿ ಕತ್ತಿಗೆ ಲಿಂಗದಾನ ಮಾಡಿ ನಿನ್ನ ತಂದೆ ತಾಯಿ ಕರೆಸಿರ್ತಕ್ಕಂಥ ಹೆಸರನ್ನ ಕೆಪ್ಪಚಾರಿ ಕೆಂಪಣ್ಣ ಹೆಸರನ್ನ ಅಳಿಸೋದು ಬಿಟ್ಟು ಮೊದಲಿಗೆ ಬದಲು ನಮ್ಗೆ ಕೊಟ್ಟವರಲ್ಲ ಉತ್ತರ ದೇಶದಲ್ಲಿ ಉತ್ತರ ಸಿಂಧು ಅಂತ ಅದೇ ಹೆಸರನ್ನ ಶುದ್ಧ ಮಾಡಿ ಧನನೀಲಿ ಸಿದ್ದಪ್ಪಾಜಿಯಾಗಿ ನನ್ನ ಬಳಿ ಇಟ್ಕೊತೀನಿ ನನ್ನ ಕಂದ. ಆವಾಗ ನೀ ಬೇಡದಂತ ಮುಕ್ತಿ ನಿಂತಾಗುತ್ತೆ, ನೀನು ಹೋಗಪ್ಪ ಅಂತ ಹೇಳಿ ತಂದೆ ಮಗನಿಗೆ ವಾಗ್ದಾನ ಕೊಟ್ಟು ಬಂದಿದ್ದೀನಿ ತಾಯಿ. ಒಂದು ನಮ್ಮ ಪಾದ ಹಿಡ್ಕೊಂಡಂತ ಭಕ್ತಿ ಈಗಲೂ ಇದೆಯೋ, ಅದು ಪಾಳ್ಯಗಾರನ ಒಟ್ಟ ಹುಟ್ಟಿದಿರಿ, ಪಾಳ್ಯಗಾರನಿಗೆ ಬದುಕಬೇಕು ಅಂತ ಅಹಂಕಾರ ಪಡ್ತಾ ಇದ್ರು ಆ ಕೆಂಪಚಾರಿ. ಈ ಮುದ್ದಮ್ಮ ಭರ್ತನಾಗಿದ್ದಲಿಲ್ಲ, ಶಿವ ಪರಮಾತ್ಮ ಅಂತ ಶಿವ ಜನ ಮಾಡ್ತಾ ಇದ್ರು. ಈಗ ಸಿರಿ ಸಪ್ತದ ಪುಣ್ಯ ಬಂದ ಮೇಲೆ ಶಿವ ಜನ ಇದ್ದಲೋ ಅಥವಾ ಇಲ್ಲೋ ಆ ಮುದ್ದಮ್ಮನ ದುರ್ಮನ ಪರೀಕ್ಷೆ ಮಾಡ್ಬೇಕು ದೊಡ್ಡಮ್ಮ ಅಂತೇಳಿ ಸ್ವಾಮಿ ಉಗ್ರಾಣದ ಮನೆಗೆ ನಮ್ಮ
ಅವರು ಕಚ್ಚೆ ಮರದ ಕಂಡಾಯ ಸ್ವಾಮಿ ಸಿದ್ದಯ್ಯ ನಗರದಲ್ಲಿ ಬಂದಂತು ಗಾಳಿಗೆ ತಂದ ಹೌದು ಸಂಗಾನದ ಮನೆಯ ಸ್ವಾಮಿ ಗ್ರಾಣದ ಮನೆಯನ್ನ ಬಿಟ್ಟು ಬಿಕ್ಕು ಬಿರುದು ಲಾಚಾನಗಳನ್ನ ಧರಿಸಿಕೊಂಡು ಅಕ್ಕೆ ಮರದ ಕಂಡಾಯವನ್ನು ಎತ್ತಿ ಹೆಗಲ ಮೇಲೆ ಮಾಡಿಕೊಂಡು ತಪ್ಪಾಗಿ ಭದ್ರತೆ ನೋಡಪ್ಪ ಮಂಟೇಶ್ವರರು ತಾಯಿ ಆ ತಾಯಿಯವರು ಬಂದು ಸ್ವಾಮಿ ಕಾಣಿಕೆ ಕೊಟ್ಟವ್ರು ಕೊಟ್ಟಂತ ಭಕ್ತಿ ರಂಜ್ಯೋತಿ ಮಂಟೇದಲ್ಲಿಗೆ ನಿನ್ನ ಪಾದಕರವಾಗಿ ಅವ್ರ ಮಕ್ಕಳಿಗೆಲ್ಲ ಆಯುಷೋರ್ಯ ಬಗ್ಗೆ ಕೊಟ್ಟವ್ರು ಚುಕ್ಲು ಕೊಡಪ್ಪ ಕೊಟ್ಟು ಕೊಟ್ಟು ಕೆಟ್ಟೆ ಅಂದ್ರೆ ಬೇಡ ಮುದ್ದೆ ಕಟ್ಟಿ ಹೋಗ್ತಿ ಸರ್ವಜ್ಞ ಅಂತ ಹೇಳಿ ನಾವು ಬರುವಾಗ ಒಬ್ಬರಿಯತ್ತೆ ಹೋಗುವಾಗ ನಾವು ತಕೊಂಡು ಹೋಗೋದು ಒಂದಿಯತ್ತೆ ಅವ್ರು ಮಾಡಿದಂತ ದಾನ ಧರ್ಮ ತಂದಂತ ಪುಣ್ಯ ಅವ್ರು ಮಾಡಿದಂತ ದಾನ ಧರ್ಮ ಮಕ್ಕಳಿಗೆ ಪುಣ್ಯ ತರಲಿ ಅವ್ರೊಟ್ಟಿಗೆ ಹೆಚ್ಚು ಕೊಡಪ್ಪ ಚಿಕ್ಕನೂರೇ ಅಂತ ಹೇಳಿ ರಂಜ್ಯೋತಿ ಪಾದವನ್ನು ಸ್ಮರಿಸುತ್ತಾ ಸ್ವಾಮಿ ಪಾದ ಧನ್ಯರಾಗಣ ಈ ಕಡೆ ಆಗ ಸಿಂಗಾರವಾಗಿ ಮಂಡ್ಯಸ್ವಾಮಿ ಬಂದಿದ್ರು ದೊಡ್ಡ ತಾಯಿ ರಾಜಪ್ಪಾಜಿ ಚೆನ್ನಾಜಮ್ಮ ಮುಕ್ಕಳಿ ಪಲಾರದಯ್ಯ ಕೊರೋಳ್ ಮಾಚಪ್ಪ ಒಂದೇ ಚೆನ್ನೈನವರು ಈ ಕಡೆ ಬೊಪ್ಪಟ್ಪುರ ಬುದ್ಧಿಯವರು ಮತ್ತೆ ಬೆಳವಳಿ ಸ್ವಾಮಿಗಳು ದೊಡ್ಡವ್ರು ನೋಡಿ ನಮ್ಮ ಮನೆಯವರು ಮಗನ ಕರ್ಕ ಬರಕ್ ಹೋಗ್ತಾವ್ರಿ ಅವ್ರ ಪಾದವನ್ನ ಪೂಜೆ ಮಾಡ್ಬೇಕು ಅಂತ ಹೇಳಿ ಬೆಜ್ಜಲ ಕೆಂಡ ತಂದು ಮಟ್ಟಿ ತುಪ್ಪ ಹಾಕಿ ಆ ದೊಡ್ಡವ್ರ ಪಾದವನ್ನ ತುಂಬಿದ ಸೋಮವಾರ ಮಹಾಪೂಜೆ ದಿನ ಪೂಜೆ ಮಾಡ್ತಿರೋಳಂತೆ ಲೋಕಮಾತೆ ದೊಡ್ಡಮ್ಮ ನಾವು ಮೊದಲು ಮೂರು ಬಂದಿದ್ದೀವಿ ಸ್ವಾಮಿ ದೊಡ್ಡವ್ರು ಜೋಳಿಗೆ ತಂದಿದ್ದೀವಿ ಆ ಜೋಳಿಗೆ ತಕ್ಕಂತ ಭಿಕ್ಷಿಗೆ ಬರ್ತೀವಿ ನೀವು ಯಾರಾದ್ರೂ ಜೋಳಿಗೆ ದಾನ ಧರ್ಮ ಕೊಡಬೇಕು ಅಂತ ಮುನ್ಸ್ಕೊಡ್ಸೋಣ ಚಿಕ್ಕನೂರಯ್ಯ ಅವರೆಲ್ಲ ದಾನ ಧರ್ಮ ಕೊಡಬಹುದು ಪರಂಜ್ಯೋತಿ ಮಟ್ಟಲಿಗೆ ಒಳ್ಳೇದು ಮಾಡ್ಲಿ ಅಂತೇಳಿ ಪರಮಾತ್ಮ ಧನ್ಯರಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ ಎಡಗಡೆ ಕಂದಾಯ ಬಲಗಾಡೆ ತೋರೆ ಬಲಗಾಡೆ ತೋರೆ ಆನೆ ಮೇಲೆ ಅಮ್ಮಯ್ಯ ಕುದುರೆ ಮೇಲೆ ಸಿದ್ದಪ್ಪಾಜಿ ಏನಯ್ಯ ವೈಭೋಗ ಉಪಾಗಿದವ ಸಾಮ್ರಾಣಿತ ಬಲು
ನಗಿದವೋ ಎಡಗಾಯಿ ನೋರೋ ಗುರುವೇ ನಿನ್ನಾಟವನ್ನು ಯಾರ್ಯಾರೋ ಅರನೇ ನಿನ್ನಾಟವನ್ನು ಯಾರ್ಯಾರೋ ಗುರುವೇ ನಿನ್ನಾಟವನ್ನು ಯಾರ್ಯಾರೋ ಶಿವನೇ ನಿನ್ನಾಟವನ್ನು ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಅರನೇ ನಿನ್ನ
ಒಳಗೆ ಓ ಕೊಡಿಸಿ ಶಿವನ ಬಳಿಗೆ ಓ ಕೊಡಿಸಿ ಶಿವನ ಬಳಿಗೆ ಕಣ್ಣಾರ ನೋಡೋಕ್ಕಾಗಲ್ಲ ನಿಮ್ಮ ಹೆಸರಾನು ಕೇಳಬೇಕಲ್ಲ ಕಣ್ಣಾರ ನೋಡೋಕ್ಕಾಗಲ್ಲ ನಿಮ್ಮ ಹೆಸರಾನು ಕೇಳಬೇಕಲ್ಲ ಚಿನ್ನಾರನ್ನ ನಿನ್ನ ಮಚಪ್ಪ ಹೇಗೆ ಮರೆಯಲಪ್ಪ ನಿನ್ನ ಓ ಚಿನ್ನಾರನ್ನ ನಿನ್ನ ಮಚಪ್ಪ ಹೇಗೆ ಮರೆಯಲಪ್ಪ ನಿನ್ನ ಹೇಗೆ ಮರೆಯಲಿ ವಾಸಪ್ಪ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ ಓ ಕಳಿಸಿ ಶಿವನ ಬಳಿಗೆ ಮಿಂದೇಳಿ ನಂಗೆ ನಿನ್ನ ಭಕ್ತರು ನಿನಗಾಗಿ ಕಾದು ಕುಂತವರೇ ಕೋರಪುರದ ಗ್ರಾಮದಲ್ಲಿ ನಿಮ್ಮ ಹೆಸರಲ್ಲಿ ಅನ್ನದಾನ ಮಾಡಿ ಪುಣ್ಯವ ಕಟ್ಗಟ್ಟು ಕೊಡ್ತವರೇ ಹೋಗಿ ಸೇರಪ್ಪ ಸ್ವರ್ಗವ ಪುಣ್ಯವ ಕಟ್ಗಟ್ಟು ಕೊಡ್ತವರೇ ಹೋಗಿ ಸೇರಪ್ಪ ಸ್ವರ್ಗವ ಹೇಗೆ ಮರೆಯಲಿ ವಾಸಪ್ಪ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ ಓ ಕೊಡಿಸಿ ಶಿವನ ಬಳಿಗೆ ಓ ಕೊಡಿಸಿ ಶಿವನ ಬಳಿಗೆ ಕೈಲಾಸ ಬಾಗಿಲು ನಿಮಗೆ ತೆರೆಯಲಿ ಹೋಗಪ್ಪ
4 ಜನನಾಯಕರಲ್ಲಿ ಹೊರಪುರದ ಗ್ರಾಮದ ಬೀದಿಯಲ್ಲಿ ಬೆಟ್ಟದಿಂದ ಬಿದಿದ ತಂದವರೇ ಬಿದಿರು ಚಿತ್ತಾರವ ಮಾಡವರೇ ಬೆಟ್ಟದಿಂದ ಬಿದಿದ ತಂದವರೇ ಬಿದಿರು ಚಿತ್ತಾರವ ಮಾಡವರೇ ಮಣ್ಣಲ್ಲಿ ಮರೆಯ ಮಾಡವರೇ ನೀನು ಅರಸ ಸಿದ್ದು ಸಿದ್ದು ಅನ್ನೋರ್ಗೆಲ್ಲ ಗಣನೆಯಲ್ಲಿ ಸಿದ್ಧವಾಗಿ ಅಮ್ಮ ಇಲ್ಲಿ ಸಿದ್ದಯ್ಯ ನಾವು ನಿನ್ನ ನಂಬಿದವರ ಮನೆಯ ಒಳಗೆ ಎಲ್ಲವರ ಮನೆಯ ಒಳಗೆ ಇನ್ನು ಮೇಲೆ ನಿನ್ನ ತಂದೆ ತಾಯಿ ಕಾಸಿರ್ತಕ್ಕಂಥ ಸುಳಿದು ಸರಿಯಾಗ್ಲಿ ಇನ್ನು ಮೇಲೆ ನೀನು ಸಿದ್ದು ಸಿದ್ದು ಅನ್ನೋಗಿಲ್ಲ ಹೆಚ್ಚಿನ ಗಣನೆಗೆ ಸಿದ್ಧಪ್ಪಾಜಿ ಆಗು ನಿನ್ನ ನಮ್ದೊಂದರ ಮನೆಗೆ ತುಂಬಿ ತುಳುಕಡಪ್ಪ ನಿನ್ನ ನೆನೆದವ್ರ ಮನೆಗೆ ನೀನೇ ಸಾಕಾರವಾಗಪ್ಪ ಅಂತೇಳಿ ಆ ಕಂದಾಯ ತೆಗೆದು ಸಿದ್ದಪ್ಪಾಜಿ ಅವ್ರು ಕೊಟ್ಟಂತೆ ಮುತ್ತುಂಜೋಳಿಗೆ ತೆಗೆದು ಕೈಯಲ್ಲಿ ಕೊಟ್ಟಂತೆ ನಾಗಬತ್ತ ತೆಗೆದು ಕಂಕಳಲ್ಲಿ ಇಟ್ಟಂತೆ ಆ ದೊಡ್ಡಮ್ಮ ತಾಯಿ ಮುಳ್ಳು ಪವಾಡದ ಮೇಲೆ ಆ ಸ್ವಾಮಿ ಸಿದ್ದಪ್ಪಾಜಿ ಗಂಡುಗಳ ಶಿರಸಿನಲ್ಲಿ ಮಾಡಿದ್ರಂತೆ ರಾಜಪ್ಪಾಜಿ ಹಾಗೆಲ್ಲ ಕರ್ಕೊಂಡು ಹೋಗಿ 7 ಗ್ರಾಮದ ಧೂಳು ಭಿಕ್ಷೆ ಮಾಡಿಸಿ ಬನ್ನಿ ಅಂದ್ರಂತೆ ಆ ರಾಜಪ್ಪಾಜಿ ನೆನಪ ಸಿದ್ದಪ್ಪಾಜಿ ರಾಜಪ್ಪಾಜಿ ಭಿಕ್ಷೆ ಕರ್ಕೊಂಡು ಹೋಗ್ಬೇಕಾದ್ರೆ ಸಿದ್ದಪ್ಪಾಜಿ ಕಣ್ಣಲ್ಲಿ ಜುಳು ನೀರರಿದಂತೆ ನನ್ನ ಲಕ್ಷಿಕನ ಮಗನ ಭಿಕ್ಷಕನಾಗಿ ಮಾಡಿಯಪ್ಪ ಜಲ ಜಲನೆ ಬಂದಾಳಲ್ಲೋ ಮೋರಪುರದ ಮಾರಮ್ಮ ಜಲ ಜಲನೆ ಬಂದಾಳಲ್ಲೋ ಜಲ ಜಲನೆ ಬಂದಾಳಲ್ಲೋ ಮೋರಪುರದ ಮಾರಮ್ಮ ಜಲ ಜಲನೆ ಬಂದಾಳಲ್ಲೋ ಊರಿಗೂ ಕಾವಲು ನೀವೇ ತಾಯಿ ನಮ್ಮವ್ವ ಊರಿಗೂ ಕಾವಲು ನೀವೇ ಊರಿಗೂ ಕಾವಲು ನೀವೇ ತಾಯಿ ನಮ್ಮವ್ವ
ಇರುವ ಪರಂಜ್ಯೋತಿ ಪಾದಕ್ಕೆ ಮಂಗಳಗಳುತ್ತಾ ಕಥೆಯನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಪರಂಜ್ಯೋತಿ ಗಣಲಿ ಸಿದ್ದಪ್ಪ ಜೋರ ಪಾದದಲ್ಲಿ ಕರ್ಪೂರ ಹಚ್ಚಿ ಮಂಗಳಗಳನ್ನ ಅಂತೇಳಿ ಪಾರ್ವತಿ ಪತಿ ಹರ ಹರ ಮಹಾದೇವ ಶಂಭೋ